ಅಣ್ಣ ಹೀರೋಗಳಿಗೆ ಇರಬೇಕಂತ ದೊಡ್ಡ ಜವಾಬ್ದಾರಿ ಅಂದರೆ ಮೊದಲಿಂದ ನೋಡ್ಕೊಬರ್ತೀರಿ, ಇಷ್ಟು ವರ್ಷ 3 ದಶಕ ಕಳೆದರೂ ಕೂಡ ನಿಮ್ಮಲ್ಲೊಂದು ತುಡಿತಾ ಇದೆ, ಸಮಾಜಕ್ಕೊಂದು ಏನಾದ್ರು ಮಾಡಬೇಕು, ಸಾಮಾಜಿಕ ನ್ಯಾಯದ ಬಗ್ಗೆ ಏನಾದ್ರು ಮಾತಾಡಬೇಕು, ಜನ್ಮದ ಜೋಡಿ ಕಾಸ್ಟ್ ವಿಚಾರದಲ್ಲಿ ಮಾತಾಡ್ತೀರಾ, AK-47 ದೇಶಭಕ್ತಿ ಬಗ್ಗೆ ಮಾತಾಡ್ತೀರಾ, ಈಗ ಬರ್ತಿರೋಂಥ ಒಂದಷ್ಟು ಸಿನಿಮಾಗಳು ಸಾಲು ಪ್ರಸ್ತುತ ಇರುವಂಥ ಸಮಾಜ ಬಗ್ಗೆ ಮಾತಾಡ್ತಾರೆ. ಈ ಏಜಲ್ಲೂ ಕೂಡ ಎಷ್ಟೋ ನಾಯಕ ನಟರು ಹಿಂಜರಿಯುವಂಥ ವಿಷಯಗಳನ್ನು ನೀವು ಟಚ್ ಮಾಡ್ತೀರಾ, ಆ ಧೈರ್ಯ ಹೇಗೆ ಅಂತದ್ದು? ಐ ಥಿಂಕ್ ಫಸ್ಟಿಂದ ಬರೋದೇ ಆ ಧೈರ್ಯನೇ. ಧೈರ್ಯ ಮಾಡಬೇಕಿಲ್ಲ, ಧೈರ್ಯ ಮಾಡಿದವ್ರು ಎಲ್ಲಿ ಬರೋಕ್ಕಾಗುತ್ತೆ ಪಿಕ್ಚರ್ಗಳು, ಒಳ್ಳೆ ಒಂದು ಯಾತಿಗೋಸ್ಕರ ಮಾಡಬೇಕನ್ನೋದೊಂದು. ನಾವು ಸುಮ್ಮನೆ ಕಮರ್ಷಿಯಲ್ ಪರ್ಪಸ್ ಮಾಡಿ ಇಷ್ಟು ಸೆಂಟರ್ಸ್ 100 days ಹೋಗ್ಬಿಡ್ತು, ಇಲ್ಲಾಂದರೆ ಇಷ್ಟು ಹಣ ಗಳಿಸ್ಬಿಟ್ಟು ಅನ್ನೋದು ಮುಖ್ಯ ಅಲ್ಲ. ಹಣದ ಜೊತೆಲಿ ಆ ಹಣಕ್ಕೆ ಒಂದು ಯೋಗ್ಯತೆ ಬರಬೇಕು. ನಾವೇನು ಪಡಿತೀವೋ ಹಣಕ್ಕೊಂದು ಯೋಗ್ಯತೆ ಬಂದ್ರೇ ಅದಕ್ಕೊಂದು ನ್ಯಾಯ ಸಲ್ಲಿಸೋಕ್ಕಾಗೋದು. ದೊಡ್ಡ ಆ್ಯಕ್ಟರ್ ಅಂತ ಅನ್ಸ್ಕೋಬೋದು, ಆದರೆ ಒಳ್ಳೆ ಆ್ಯಕ್ಟರ್ ಅನ್ಸ್ಕೊಳ್ಳೋದು ತುಂಬ ಕಷ್ಟ ಅಲ್ಲ. ಇತ್ತೀಚೆಗೆ ಇರುವಂಥ ಪ್ಯಾನ್ ಇಂಡಿಯಾ ರೇಸ್ ಮಧ್ಯದಲ್ಲಿ ನಮ್ಮತನದ ಸಿನಿಮಾಗಳು, ನಮ್ಮ ಸಂಕಷ್ಟಗಳು ಹೇಳುವಂಥ ಸಿನಿಮಾಗಳು ಕಮ್ಮಿ ಆಗ್ತಾ ಇದೆ. ಎಲ್ಲ ತುಂಬ ದೊಡ್ಡದಾಗಿ ಲ್ಯಾವಿಶಾಗಿ ಕನಸು ಕಾಣಕ್ಕೆ ಹೋಗ್ತಾರೆ. ಇರೋ ಕನಸನ್ನು ಅದ್ಭುತ ಕಂಡ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಲ್ಲ ಸಿನಿಮಾ ಅನ್ಸೋದು. ಮಾಡಬೇಕು, ಅದು ಯೋಚನೆ ಮಾಡಿ, ಪ್ರತಿಯೊಬ್ಬ ನಿರ್ದೇಶಕನ ಯೋಚನೆ ಮಾಡಬೇಕು. ಯಾತಕ್ಕೆ ಯೋಚನೆ ಮಾಡಬೇಕು? ದೊಡ್ಡ ಸಿನಿಮಾ ಮಾಡೋಣ, ಏನು ಬೇಕೋ ಅದಕ್ಕೆ ಮಾಡೋಣ, ಅದನ್ನು ಪ್ರಿಪೇರ್ ಮಾಡಿಬಿಟ್ರೆ ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿ ಉಳ್ಕೊತಾನೆ. ಅದನ್ನು ಯೋಚನೆ ಮಾಡಬೇಕು, ಸುಮ್ಮನೆ ಮಾಡೋದಲ್ಲ. ಬಟ್ ವಿ ಹ್ಯಾವ್ ಟು ಥಿಂಕ್. ದುಡ್ಡು ಖರ್ಚು ಮಾಡೋಕ್ಕೂ ಮುಂಚೆ ಒಬ್ಬ ಡೈರೆಕ್ಟರ್ ಆಗಲಿ ಯಾರೇ ಆಗಲಿ ನಮ್ಮ ಟೀಮ್ದು ಸಪೋರ್ಟ್ ಬೇಕು. ಟೀಮ್ ಬಂದ್ಬಿಟ್ಟು ಅದಕ್ಕೆ ಯೋಚನೆ ಮಾಡಿ, ಇಲ್ಲ ರೀ ಯಾಕೋ ಎಡುತ್ತಾ ಇದ್ದೀವಿ, ಸ್ಟಾಪ್ ಮಾಡೋಣ, ನೋಡೋಣ ಏನು ತಪ್ಪಾಗ್ತಿದೆ, ಅದನ್ನು ಅದು ತಿದ್ಕೊಂಬಿಟ್ರೆ ತುಂಬ ಚೆನ್ನಾಗಿ. ಆ ವಿಚಾರದಲ್ಲಿ ನರ್ತನ್ ಅವರ ಒಂದು ಮುಂದಾಲೋಚನೆ ಮತ್ತು ಬುದ್ಧಿವಂತಿಕೆ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಮೊದಲೇ ಹೇಳ್ಬಿಡ್ತಾರೆ. ನಾವು ಏನೋ ಡೌಟ್ ಇದ್ದರೆ ಅವೆಲ್ಲ ಕ್ಲಿಯರ್ ಮಾಡಿಬಿಡ್ತೀವಿ. ಅಲ್ಲಿ ಸ್ಪಾಟ್ಲೋ ಕ್ಲಿಯರ್ ಮಾಡೋದಲ್ಲ. ಚಿಕ್ಕ ವಿಷಯಗಳು ಓಕೆ, ಬಟ್ ದೊಡ್ಡ ಇನ್ಸಿಡೆಂಟ್ಸ್ಗಳನ್ನ ಅದೆಲ್ಲ ಮೊದಲೇ ಪ್ರಿಪೇರ್ ಮಾಡಿಬಿಟ್ರೆ ಒಳ್ಳೇದು. ನನಗೆ ಇಷ್ಟು ಬೇಕು, ಈ ಸೆಟ್ ಬೇಕು, ದೇವರಲ್ಲಿ ಸೆಟ್ ಹಾಕೋದು, ಅದು ಒಂದು ಎಕ್ಸ್ಪೆನ್ಸಿವ್ ಸೆಟ್, ಅದು ವೆರಿ ಬಿಗ್ ಬಡ್ಜೆಟ್ ಸೆಟ್. ಅದು ಸುಮಾರು ಒಂದು 2.5-3ವರೆಗೂ ಟಚ್ ಆಗುವಂಥ ಒಂದು 3-3.5ವರೆಗೂ ಆಗಿದೆ ಅದು. ಸೊ ಅದಕ್ಕೆ ಬಟ್ ಅಲ್ಲಿ ನೋಡಿದಾಗ ಬೇಕು ಅನಿಸುತ್ತೆ, ಬಟ್ ಅದನ್ನು ಎಷ್ಟು ಕನ್ವರ್ಷನ್ಸ್ ಮಾಡಿದ್ದೀವಿ, ಎಷ್ಟು ಯೂಟಿಲೈಸ್ ಮಾಡಿದ್ದೀವಿ ಅನ್ನೋದು ಮುಖ್ಯ. ಅದನ್ನು ಮಾಡಿದ್ದಾರೆ, ವೇಸ್ಟ್ ಮಾಡಲಿಲ್ಲ. ನಾವು ಅಷ್ಟು ದುಡ್ಡು ಹಾಕಿದ್ರೂ ಅದ್ರಲ್ಲಿ ಎಷ್ಟು ಸೀನ್ ಪಾತ್ರ, ಎಷ್ಟು ಪರ್ಸೆಂಟೇಜ್ ಆಫ್ ಸಿನಿಮಾ ಬರುತ್ತೆ. ಇನ್ನೊಂದು ಇಂಟ್ರೋಲ್ ಬ್ಲಾಕ್ ಒಂದು ಮಾಡಿದ್ದೀವಿ, ಇನ್ನೊಂದು ಸ್ಮಾಲ್ ಸೆಟ್ಸ್ಗಳು ಸ್ಟುಡಿಯೋಲಿ ಹಾಕಿದ್ವಿ, ಇದಕ್ಕೆ ಔಟ್ಡೋರ್ ಸೆಟ್ಸ್ ಯಾವುದರಲ್ಲಿ ಸ್ಟ್ರೀಟ್ ಸೆಟ್ಸ್ ಹಾಕಿದ್ವಿ, ಅದು ಮೋಹನ್ ಬಿಕೇರಿಯಲ್ಲಿ. ಎಲ್ಲಾದರೂ ನೋಡಿದಾಗ ನಿಮಗೆ ಒಂದು ಅಥೆಂಟಿಸಿಟಿ ಕಾಣುತ್ತೆ, ಒಂದು ಪರ್ಪಸ್ ಕಾಣುತ್ತೆ. ಪೊಲೀಸ್ ಸ್ಟೇಷನ್ ಸೆಟ್ ಇರ್ಬೋದು, ಪೆಟ್ರೋಲ್ ಬಂಕ್ ಸೆಟ್ ಇರ್ಬೋದು, ಎಲ್ಲ ಸ್ಮಾಲ್ ಮ್ಯಾಟರ್ಸ್ನ ಭಾಳ ಅದ್ಭುತವಾಗಿ ನಮ್ಮ ಆರ್ಟ್ ಡೈರೆಕ್ಟರ್ ಚೆನ್ನಾಗಿದ್ದರು. ಸೊ ನಮಗೇನು ವೇಸ್ಟೇಜ್ ಅಂತ ಅನಿಸಿಲ್ಲ. ಬಟ್ ನಾವು ಪಿಕ್ಚರ್ ನೋಡಿದಾಗ ನಿಮಗೆ ಅನಿಸುತ್ತೆ, ನೀವು ನೋಡ್ತೀರ ಇವಾಗ ಬರೀ ಟೀಸರ್ಲಿ ಆ ಗ್ರ್ಯಾಂಡ್ಯೂರ್ ನೋಡ್ತೀರ. ವೆನ್ ಯು ಸಿ ದ ರಿಯಲ್ ಫಿಲ್ಮ್ ಹೌ ಇಟ್ ವಿಲ್ ಬಿ. ಆ್ಯಂಡ್ 2 ಸಾಂಗ್ ಇರ್ಬೋದು, ನಾವು ರವಿ ಬಸು ಮ್ಯೂಸಿಕ್ ಇರ್ಬೋದು, ಆ್ಯಂಡ್ ನವೀನ್ ಕ್ಯಾಮ್ರಾಮನ್ ಇರ್ಬೋದು. ನೋಡಿ, ನವೀನ್ ಕ್ಯಾಮ್ರಾಮನ್ನೇ ಒಂದು ಪಾತ್ರ ಆಗ್ತಾನೆ ಇದರಲ್ಲಿ. ಅಷ್ಟು ಅದ್ಭುತವಾದ ವಿಷನ್ ಆತನಿಗೆ.